ಈ ಶವಾಲಂಕಾರ ಕೇಶವಾಲಂಕಾರ ಅಂತ ಎರಡು. ಒಳಗಿರುವ ಪರಮಾತ್ಮನನ್ನು ಮರೆತು ನಮ್ಮನ್ನ ಅಲಂಕಾರ ಮಾಡ್ಕೋತಾ ಇದ್ರೆ, ಶರೀರ ಬರೀ ಶವ, ಅವನನ್ನು ಹೊರತುಪಡಿಸಿದ್ರೆ, ಕೇಶವನನ್ನು ಹೊರತುಪಡಿಸಿದ್ರೆ ಈ ಶರೀರ ಬರೀ ಶವ ಮಾತ್ರ, ಅದು ಶವಾಲಂಕಾರ. ಅದು ಆದ್ರೆ ಒಳಗಿರುವ ಭಗವಂತನ ನೆನಪು ಮಾಡ್ಕೊಂಡು ಅಲಂಕಾರ ಮಾಡ್ಕೊಂಡ್ರೆ ಅದು ಕೇಶವ ಅಲಂಕಾರ ಆಗ್ತದಂತೆ. ಸಲ್ಲಲಿ ನಿನಗೆ ಅಂತ ಆ ಭಾವನೆ ಇದ್ರೆ. ಇವೆಲ್ಲ ಗೋದಾಬಾಯಿ ಕತೆ ಕೇಳಿರ್ಬೋದು. ಆಂಡಾಳ್ ಅಂತ ಇನ್ನೊಂದು ಹೆಸರು, ತಮಿಳುನಾಡಿನ ಒಬ್ಬಳು ವೈಷ್ಣವ ಸಾಧ್ವಿ ಅವಳು. ಅವಳು ಕೊನೆಯಲ್ಲಿ ಹೋಗಿ ದೇವರೆಲ್ಲ ಐಕ್ಯ ಆಗ್ತಾಳವಳು. ದೇವಸ್ಥಾನದಲ್ಲಿ ಗರ್ಭಗುಡಿಯಲ್ಲಿ ಮೂರ್ತಿಯೊಳಗೆ ಹೋಗಿ ಐಕ್ಯ ಆಗ್ತಾಳವಳು, ಹೊರಗಡೆ ಬರೋದಿಲ್ಲ ಅಂತ ದೊಡ್ಡ ಭಕ್ತೆ ಅವಳು. ಅವಳ ಕೃತಿಗಳು ತುಂಬಾ ಪ್ರಚಲಿತವಾಗಿವೆ. ಗೋದಾಬಾಯಿ ಅಂತ. ಅವಳು ತಂದೆ ವಿಷ್ಣು ಚಿತ್ತರು ಅಂತ ಅವ್ರ ಹೆಸರು. ಅವರು ಕೂಡ ದೇವರ ದೊಡ್ಡ ಭಕ್ತರಾಗಿದ್ರು. ವಿಷ್ಣು ಚಿತ್ರ ಮನೆಯಿಂದ ಮಾಲೆ ಹೋಗ್ತಾ ಇತ್ತಂತೆ ದೇವಸ್ಥಾನಕ್ಕೆ, ಕೇಶವನ ದೇವಸ್ಥಾನಕ್ಕೆ ಮಾಲೆ ಹೋಗ್ತಾ ಇತ್ತು ಅಂತ. ಇವಳು ಮಾಲೆ ನೆಯ್ಯೋಳು. ನೀವೆಲ್ಲ ಅನೇಕರು ಮಾಲೆ ನೆಯ್ಯೋರಿದ್ದೀರಿ ಇಲ್ಲಿ. ಹಾಗೆ ಅವಳು ಕೂಡ ಮಾಲೆ ನೇಯ್ದು ಕೊಡೋಳು. ಅದನ್ನು ಅವರು ದೇವರು ಅರ್ಚಕರಿಗೆ ಕೊಟ್ಟರೆ ಅರ್ಚಕರು ದೇವರನ್ನು ಅಲಂಕಾರ ಮಾಡ್ತಾ ಇದ್ರು. ಒಂದು ದಿವಸ ಏನಾಯ್ತು, ಅರ್ಚಕರಿಗೂ ಭಯಂಕರ ಕೋಪ ಬಂದಿದೆ. ಯಾಕೆ? ಮಾಲೆಯಲ್ಲಿ ಒಂದು ಕೂದಲಿದೆ, ಉದ್ದ ಕೂದಲು, ನಿಮ್ಮನ್ನು ಪ್ರತ್ಯೇಕ ಹೇಳಬೇಕಾಗಿಲ್ಲ ಅಂತ. ಅರ್ಚಕರಿಗೆ ಏನ್ ನಡೀತಾ ಇದೆ ಅಂತ ಗೊತ್ತಾಗ್ಬಿಟ್ಟಿದೆ ಅಂತ. ಈ ಗೋದಾಬಾಯಿ ಏನ್ ಮಾಡ್ತಿದ್ಲಂತೆ ಅಂದ್ರೆ, ಮಾಲೆ ನೇಯ್ದ ನಂತರ ಕನ್ನಡಿ ಮುಂದೆ ನಿಂತು ಆ ಮಾಲೆ ತಾನು ಹಾಕೊಂಡು ನೋಡಿ ಸಂತೋಷ ಪಟ್ಕೊಂಡು ಆಮೇಲೆ ಮಾಲೆನ ದೇವರಿಗೆ ಕೊಡ್ತಾ ಇದ್ಲಂತೆ. ನೀವೆಲ್ಲ ಮಾಡಕ್ಕಿರೋದಲ್ಲ ಇದು. ತಾನು ನೇಯ್ದ ಮಾಲೆಯನ್ನು ತಾನೇ ಮುಡಿದುಕೊಂಡು ಕನ್ನಡಿ ಮುಂದೆ ನಿಂತು ನೋಡಿ ಸಂತೋಷ ಪಟ್ಟು ಆಮೇಲೆ ಕೊಡ್ತಾ ಇದ್ದಿದ್ದು. ಕೂದಲು ಹೋಗಿದೆ ಮಾಲೆ ಜೊತೆಯಲ್ಲಿ. ಕೆಂಡಾಮಂಡಲ ಅರ್ಚಕರು ವಿಷ್ಣು ಚಿತ್ರನ ಕಾರದು ಬೈದು ಆ ಮಾಲೆಯನ್ನು ತೆಗೆದು ಬಿಸಾಕಿ ದೇವರಿಗೆ ಕೊಡೋದು. ವಿಷ್ಣು ಚಿತ್ರ ಮನೆಗೆ ಬಂದು ಕೇಳ್ತಾರೆ ಮಗಳನ್ನು, ನೀನು ಮುಡ್ಕೊಂಡು ಕೊಟ್ಟಿಯ ದೇವರಿಗೆ, ಹೌದಾ ಅಂತ. ಗೋದಾಬಾಯಿ ಹೇಳಿದಂತೆ, ನಾನೆಲ್ಲಿ ಮುಡಿದುಕೊಂಡೆ, ದೇವರಿಗೆ ಮುಡಿಸಿದ್ದು. ದೇವರು ದೇವಸ್ಥಾನದ ಆ ಗುಡಿಯಲ್ಲೂ ಇದ್ದಾನೆ, ದೇಹದ ಗುಡಿಯಲ್ಲಿ ಕೂಡ ಇಲ್ಲೂ ಕೂಡ ಇದ್ದಾನೆ. ಅವನನ್ನೇ ನೆನೆಸಿ ಒಳಗೆ ಅವನಿದ್ದಾನೆ ಅನ್ನೋ ಭಾವದಲ್ಲಿ ಅವನಿಗೆ ನಾನು ಮುಡಿಸಿರುವಂಥದ್ದು, ದೇವರಿಗೆ ಹೊರತು ಬೇರೆ ಯಾರಿಗೂ ಅಲ್ಲ ಅಂತ. ಆದ್ರೆ ಪರಿಸ್ಥಿತಿ ಎಲ್ಲಿಗೆ ಬಂದಿದೆ ಅಂದ್ರೆ, ದೇವಸ್ಥಾನಕ್ಕೆ ಇನ್ನು ಪ್ರವೇಶ ಇಲ್ಲ ಇವರಿಗೆ, ಇವರು ಸೇವೆಗೆ ಅವಕಾಶ ಇಲ್ಲ, ಇಂಥ ಪರಿಸ್ಥಿತಿ. ಆದ್ರೆ ಮರುದಿನ ಬೆಳಗ್ಗೆ ಅರ್ಚಕರು ಮನೆಗೆ ಬರ್ತಾರೆ. ಏನು ಅಂತ, ಅಲ್ಲ ಗೋದಾಬಾಯಿ ಮಾಲೆ ಬೇಕಾಗಿತ್ತು ಅಂತ. ನಿನ್ನೆ ತಾನೇ ಬೈದು ಕಳಿಸಿದಿರಿ ನಮ್ಮನ್ನ, ಮಾಲೆ ಬೇಡ ಅಂತ ಹೇಳಿದಿರಿ. ದೇವರು ಕನಸಿನಲ್ಲಿ ಬಂದು ನಿನ್ನ ಪೂಜೆ ಬೇಡ ಅಂತ ಹೇಳಿದ. ಆ ಮಾಲೆಯೇ ಬೇಕು ನನಗೆ, ಗೋದಾಬಾಯಿ ಕೊಟ್ಟ ಮಾಲೆಯೇ ಬೇಕು. ಆ ಮಾಲೆ ಬಂದ್ರೆ ಮಾತ್ರ ಪೂಜೆ ತಗೊಳ್ಳೋದು ನಾನು, ಪೂಜೆ ಬೇಡ ನಿಮ್ದು. ಅವಳು ಭಕ್ತಿ ನಿನಗಿದ್ಯಾ ಅಂತ ನನ್ನನ್ನು ಗದರಿಸಿದ ದೇವರು ಪೂಜೆಯಲ್ಲಿ, ಕನಸಿನಲ್ಲಿ ಬಂತು. ಹಾಗಾಗಿ ತಪ್ಪಾಯ್ತು, ಮಾಲೆ ಬೇಕು ಅಂತ ಅರ್ಚಕ ಮನೆ ಬಾಗಿಲಿಗೆ ಬಂದ್ರಂತೆ. ಅದು ಕೇಶವಾಲಂಕಾರ. ಆಕೆ ತನ್ನ ಮುಡಿಯಲ್ಲೇ ಮುಡಿದುಕೊಂಡಿದ್ದು ಹೌದಾದ್ರೂ ಕೂಡ ಅವಳ ಭಾವ ಏನಿತ್ತು ಅಂದ್ರೆ, ತನ್ನ ದೇಹವನ್ನು ನೋಡಿ ಅವಳು ಸಂತೋಷ ಪಡ್ತಾ ಇದ್ದಿದ್ದಲ್ಲ. ದೇಹವೆಂಬುದು ದೇಹವು ದೇವಾಲಯ ಪ್ರೋಕ್ತ, ದೇವರ ನೆಲೆಮನೆ. ಹಾಗಾಗಿ ನಾವು ಉಂಡ್ರು ತಿಂದ್ರು ದೇವರು ನೆನಪು ಮಾಡ್ಕೊಂಡು ಆ ಕೆಲಸ ಮಾಡಿದ್ರೆ ನೈವೇದ್ಯ ಅಂತ ಹೆಸರು ಅದಕ್ಕೆ.